ವೈದ್ಯಾಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾ ಇದೆ. ಎಲ್ಲ ಆನೆಗಳು ಉತ್ತಮ ಸ್ಥಿತಿಯಲ್ಲಿ ಇದ್ದಾವೆ. ಅವುಗಳ ಒಂದು ಏನು ಪ್ಯಾರಾಮೀಟರ್ಸ್ ನಾವು ಅಳವಡಿಸ್ಕೊಂಡಿದ್ರಿ, ಆ ಪ್ಯಾರಾಮೀಟರ್ಸ್ ಪ್ರಕಾರ ಆನೆಗಳ ಒಂದು ಏನು ಮಾವುತರ ಒಂದು ಸಂಬಂಧ, ಕಮಾಂಡ್ ಯಾವ ರೀತಿ ಸ್ವೀಕಾರ ಮಾಡಿ ಅದು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದೆ, ಈ ಬಗ್ಗೆ ಒಂದು ನಾವು ಪರಿಶೀಲನೆ ಮಾಡಿಕೊಂಡು ನಮ್ಮದೇ ಆದ ಒಂದು ಮೆಥಡ್ ಏನಿದೆ ಅದನ್ನು ಕೂಡ ನೋಡಿಕೊಂಡು ಬರ್ತಾಯಿದ್ದೀವಿ. ಎಲ್ಲ ಆನೆಗಳು ಉತ್ತಮ ಸ್ಥಿತಿಯಲ್ಲಿದೆ. ಒಳ್ಳೆಯ ಆನೆಗಳ ತಂಡ ದೊರಕುವಂಥ ಬಗ್ಗೆ ನಮಗೆ ಒಂದು ಆಶಾವಾದ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಆಗುತ್ತೆ. ಹೌದು. ಈಗ ನೈಸರ್ಗಿಕವಾಗಿ ಹೆಂಗಿರುತ್ತೆ ಅಂದರೆ, ಆನೆಗಳಿಗೆ ಮದ ಬರೋದು ಬಗ್ಗೆ ಗೊತ್ತಿರೋದೇ ವಿಷಯ. ಎಲ್ಲ ಆನೆಗಳಿಗೂ ಒಟ್ಟಿಗೆ ಮದ ಬರುವುದಿಲ್ಲ. ಮದ ಬಂದರೂ ತಾತ್ಕಾಲಿಕವಾಗಿ ಇರ್ತದೆ. ಆನೆ ಮದ ಎಲ್ಲೂ ಬಂದಿರೋದ್ರ ಬಗ್ಗೆ ಇಲ್ಲ. ನಾವು ಕೂಡ ಕ್ಯಾಂಪಿಗೆ ಹೋದ ಬಗ್ಗೆ ಇರ್ತದೆ. ಈ ಮದ ಅಂದರೆ ನಿಮ್ಮ ಪ್ರಕಾರ ಏನು? ಸ್ವಾಭಾವಿಕ ಕ್ರಿಯೆ ಇರ್ತದೆ. ಅದು ಅದ್ರ ಬಗ್ಗೆ ಏನು ನನಗೆ ಮಾಹಿತಿ ಬಂದಿಲ್ಲ ಇದುವರೆಗೆ. ಮತ್ತಿಗೋಡು, ಮುಖ್ಯವಾಗಿ ಮತ್ತಿಗೋಡು, ದುಬಾರೆ, ಇವುಗಳು ಎಲ್ಲ ಆನೆಗಳು ನಮ್ಮ ಒಂದು ಏನು ಪ್ರತಿಯೊಂದು ಉತ್ತಮವಾಗಿ ಈಗ ಹಿಂದೆ ಯಾವುದು ದಸರಾದಲ್ಲಿ ಬಂದು ಪಾಲ್ಗೊಂಡಿದೆ, ಆನೆಗಳಿಗೆ ನಾವು ಒಂದು ಸ್ಕೋರನ್ನು ಕೊಡ್ತೀವೇನೋ, ಆ ಸ್ಕೋರ್ ಕೊಟ್ಟಾಗ ಅದು ಇವತ್ತಿನ ಒಂದು ಸ್ಕೋರ್ ಏನಿದೆ ಅನ್ನೋದನ್ನು ನಾವು ನಂತರ ಇನ್ನೂ ಪರಿಶೀಲನಾ ಹಂತದಲ್ಲಿದೆ, ಬರ್ತದೆ, ಒಂದು ಪಟ್ಟಿ ತಯಾರಾಗಿ ಬರ್ತದೆ. ಅಭಿಮನ್ಯು ಒಳ್ಳೆ ಆರೋಗ್ಯ ಸ್ಥಿತಿಯಲ್ಲಿದೆ ಅನ್ನೋದು ನಮಗೆ ತಿಳಿದಿರುವಂಥದ್ದು, ಆಯ್ತಲ್ಲ. ಅಭಿಮನ್ಯು ನಮ್ಮ ನೆಚ್ಚಿನ ಒಂದು ಹಿರಿಯ ಆನೆ, ಅನುಭವಶಾಲಿ ಆನೆ, ಮತ್ತು ಎಂಥ ಒತ್ತಡ ಜನಸ್ತೋಮ ಇದ್ದರೂ ಕೂಡ ಒಂದು ಉತ್ತಮ ಸ್ವಭಾವ ಮತ್ತು ಒಂದು ಅಂಬಾರಿಯನ್ನು ಹೊರುವಂಥ ಒಂದು ಮನಸ್ಥಿತಿ